ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾಣಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹ್ಯಾಪಿಯಾಗಿ ಹೆಲ್ತಿಯಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡ್ಕೊಳ್ಳೋಣ. ನನ್ನ ಚಾನಲ್ಗೆ ಯಾರೆಲ್ಲ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಒಂದೇ ಮಿನಿ ವ್ಲಾಗಲ್ಲಿ 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಅಷ್ಟೇ ಇಷ್ಟು ಸಪೋರ್ಟ್ ಲವ್ನ ಕೊಟ್ಟಿರೋದಕ್ಕೆ ತುಂಬಾ ಥ್ಯಾಂಕ್ಫುಲ್. ಹಾಗೆ ಒಳ್ಳೊಳ್ಳೆ ಕಮೆಂಟ್ಗಳನ್ನೂ ಸಹ ತಿಳಿಸ್ತಾ ಇದ್ರಿ. ಎಲ್ರಿಗೂ ಸಹ ನಾನು ರಿಪ್ಲೈ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಯಾರ ಕಮೆಂಟ್ಗೂ ನಾನು ಖಾಲಿ ಬಿಟ್ಟಿಲ್ಲ. ಬಿಗಿನರ್ ಯೂಟ್ಯೂಬರ್ಸ್ಗಳಿಗೆ 1000 ಸಬ್ಸ್ಕ್ರೈಬರ್ಸ್ ಅಂದರೆ ಇಟ್ಸ್ ಎಮೋಷನ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ನಾನು ಸ್ಟಾರ್ಟ್ ಮಾಡಿದ್ದು ಲಾಸ್ಟ್ ಇಯರ್ ನವಂಬರ್ ಡಿಸೆಂಬರ್ ಮಂತಲ್ಲಿ ಇರ್ಬೋದು ಅಂತ ಅನಿಸುತ್ತೆ. ಸ್ಟಿಲ್ ನಾನು ಈ ವರ್ಷದಲ್ಲಿ 1000 ಸಬ್ಸ್ಕ್ರೈಬರ್ಸ್ನ ನಾನು ಒಂದೇ ದಿನದಲ್ಲಿ ವಾರದಲ್ಲಿ ಕಂಪ್ಲೀಟ್ ಮಾಡಿಕೊಂಡೆ ಅಂತ ಹೇಳ್ಬೋದು. ಕೇವಲ ಒಂದೇ ಒಂದು ಮಿನಿ ವ್ಲಾಗಿಂದ ನನಗೆ 1000 ಸಬ್ಸ್ಕ್ರೈಬರ್ಸ್ ಆದರು. ಇನ್ನು ಯಾರೆಲ್ಲ ಬಿಗಿನರ್ ಯೂಟ್ಯೂಬರ್ಸ್ ಇದ್ದೀರಾ ಅವ್ರಿಗೆಲ್ಲ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸುಮಾರು ಜನ ಹೆಣ್ಮಕ್ಳು ಸಹ ಕಮೆಂಟ್ ಮಾಡಿದ್ದೀರಾ, ಸಿಸ್ಟರ್ ನಾವು ವ್ಲಾಗ್ಸ್ ಮಾಡಬೇಕು, ಯಾವ ರೀತಿಯಾಗಿ ಮಾಡಬೇಕು ಸ್ವಲ್ಪ ಹೇಳ್ಕೊಡಿ ಅಂತ ಕೇಳಿದ್ರಿ. ನಿಮಗೆ ಯೂಟ್ಯೂಬಲ್ಲಿ ಸುಮಾರು ಥರದ್ದು ಟ್ಯುಟೋರಿಯಲ್ಸ್ಗಳು ಸಿಗುತ್ತೆ, ಅದರಲ್ಲಿ ನೀವು ನೋಡ್ಕೋಬೋದು. ನಾನು ಹೇಳೋದಕ್ಕಿಂತ ಆ ಟ್ಯುಟೋರಿಯಲ್ಸ್ನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಇನ್ನು ಅಲ್ಲಿ ಚೆಕ್ ಮಾಡಿ ಯಾವ ರೀತಿಯಾಗಿ ಯೂಟ್ಯೂಬ್ ಅಕೌಂಟ್ ಕ್ರಿಯೇಟ್ ಮಾಡಬೇಕು, ಯಾವ ರೀತಿಯಾಗಿ YT ಸ್ಟುಡಿಯೋ, ಯೂಟ್ಯೂಬ್ ಸ್ಟುಡಿಯೋ ಅಂತ ಇರುತ್ತೆ, ಅಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಎಲ್ಲ ಹೇಳ್ಬಿಟ್ಟು ಅದರಲ್ಲಿ ಡೀಟೇಲ್ಡಾಗಿ ತೋರಿಸ್ತಾರೆ. ನೀವು ಅದರಲ್ಲಿ ನೋಡಿದ್ರೆ ತುಂಬಾ ನಿಮಗೂ ಹೆಲ್ಪ್ಫುಲ್ ಆಗುತ್ತೆ. ನನ್ನ ಅಕೌಂಟ್ನ ನಾನು ಲಾಸ್ಟ್ ಇಯರ್ ಅಕ್ಟೋಬರ್ ತಿಂಗಳಲ್ಲಿ ಓಪನ್ ಮಾಡಿದೆ ಅಂತ ಅನಿಸುತ್ತೆ. ನನ್ನ ಫಸ್ಟ್ ವ್ಲಾಗು ನವಂಬರ್ ಸಮಥಿಂಗ್, ಆವಾಗ ಆ ಟೈಮಿಗೆ ಒಂದು ವ್ಲಾಗ್ನ ಹಾಕಿದ್ದು. ಅಂದರೆ ಆವಾಗ ಮಿನಿ ವ್ಲಾಗ್ಸ್ಗಳು ತುಂಬ ಜನ ಮಾಡೋರು. ಸೊ ಅದನ್ನು ನೋಡಿಬಿಟ್ಟು ನಾನು ಮಿನಿ ವ್ಲಾಗ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ನನಗೆ ದೊಡ್ಡ ಇಶ್ಯೂಸ್ ಏನಿತ್ತು ಅಂತ ಹೇಳಿದ್ರೆ ನನ್ನ ಫೋನ್ ಸರಿ ಇರಲಿಲ್ಲ. ಸರಿ ಅದರಲ್ಲೇ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅದರಲ್ಲೇ ಟ್ರೈ ಮಾಡ್ತಿದ್ದೆ. ಅವಾಗಿನ್ನೂ ನನ್ನ ಮಗ ತುಂಬಾ ಚಿಕ್ಕವನು, ಅವನಿನ್ನೂ ಆವಾಗಲೇ ಟ್ರೈ ಮಾಡ್ತಾಯಿದ್ದೆ. ಸೊ ನೋಡಿದೆ, ನನಗೆ ಎಡಿಟ್ ಮಾಡೋದೇನು ತುಂಬ ಕಷ್ಟ ಅಂತ ಅನ್ನಿಸ್ತಾ ಇಲ್ಲ. ಬಟ್ ಈ ವಾಯ್ಸ್ ಕೊಡೋದಿದೆಯಲ್ಲ, ಆವಾಗ ಮಾತ್ರ ಅಲ್ಲ, ಇವಾಗಲೂ ನನಗೆ ಕಷ್ಟದ ಕೆಲಸ ಅಂತ ಹೇಳಿದ್ರೆ ವಾಯ್ಸ್ ಓವರ್ ಕೊಡೋದು ಇದು ನಂಗೆ ತುಂಬಾ ಕಷ್ಟ ಅಂತ ಅನ್ಸುತ್ತೆ. ಏನು ಮಾತಾಡೋದು ಅಂತಲೇ ಕೆಲವೊಂದೊಂದು ಸತಿ ಗೊತ್ತಾಗ್ತಿರ್ಲಿಲ್ಲ. ಆಲ್ಮೋಸ್ಟ್ ಎಡಿಟ್ ಮಾಡಿ ಒಂದು ದಿವಸ ಪೂರ್ತಿ ಟೈಮ್ ನಾನು ವಾಯ್ಸ್ ಕೊಡೋದಕ್ಕೇ ತಗೊಳ್ತಾ ಇದ್ದೆ. ವಾಯ್ಸ್ ಕೊಡೋದು ಅಂತ ಹೇಳಿದ್ರೆ ನನಗೆ ಟೆನ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ, ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ. ಹಾಗಾಗಿ ನೋಡಿದೆ, ಸ್ವಲ್ಪ ಮಿನಿ ವ್ಲಾಗ್ಸ್ಗಳನ್ನ ನೋಡ್ತಾ ಇದ್ದೆ ನಾನು ಸುಮಾರು ಜನದ್ದು. ಸೊ ಈ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ದೆ. ಆವಾಗ ಅಲ್ಲಿಂದ ಇಲ್ಲಿವರೆಗೂ, ನವಂಬರಿಂದ ಈ ಡಿಸೆಂಬರ್ವರೆಗೂ, ಆಲ್ಮೋಸ್ಟ್ ಲಾಸ್ಟ್ ಇಯರಿಂದ ಈ ಇಯರ್ವರೆಗೂ ನಾನು ಎಲ್ಲ ಸೇರಿ ಒಂದು 66 ವೀಡಿಯೋಸ್ ಹಾಕಿದ್ದೀನಿ. ನಾನು ಮಿನಿ ವ್ಲಾಗ್ಸ್ಗಳನ್ನೂ ಸೇರಿನಿ. ಅಂದರೆ ಒಂದು ವರ್ಷದಲ್ಲಿ 66 ಮಿನಿ ವ್ಲಾಗ್ಸ್ಗಳು ಸಾಕಾ ಅಂತ ನನಗೆ ಅನ್ನಿಸ್ತು. ಅದಾದಮೇಲೆ ನಾನು ಫೋನ್ ಸರಿ ಇಲ್ಲದೆ ಇರೋ ಕಾರಣ ನಾನು ಡ್ರಾಪ್ ಮಾಡಿಬಿಟ್ಟೆ. ಮೇ ಬಿ ಒಂದು 6 ಮಂತ್ಸ್ ನಾನೇನು ವ್ಲಾಗ್ಸ್ ಏನು ಮಾಡಲಿಲ್ಲ. ಹಾಗಾಗಿ ಫುಲ್ಲು ಡೌನ್ ಆಗಿಬಿಟ್ಟಿತ್ತು ನನ್ನದು ಚಾನಲ್ಲು. ಅದಾದಮೇಲೆ ನಾನು ಲಾಸ್ಟ್ ಮಂತ್, ಈಗ ಪ್ರೀವಿಯಸ್ 2 ತಿಂಗಳಿಂದ ನಾನು ಒಂದು ಫೋನ್ನ ತೊಗೊಂಡೆ. ಸೊ ಹಾಗಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡು ನನಗೆ ಎಡಿಟಿಂಗ್ ಆಗಿರಲಿ, ವಾಯ್ಸ್ ಕೊಡೋದಕ್ಕೆ ಈ ಫೋನ್ ತುಂಬಾ ಸಪೋರ್ಟ್ ಮಾಡ್ತು, ನನಗೆ ಚೆನ್ನಾಗಂತ ಅನ್ನಿಸ್ತು. ಸೊ ಆವಾಗಿಂದ ನಾನು ಮಿನಿ ವ್ಲಾಗ್ಸ್ಗಳನ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿಂದ ನನಗೆ ಎಡಿಟ್ ಮಾಡೋದಕ್ಕಾಗಲಿ, ವಾಯ್ಸ್ ಓವರ್ ಕೊಡೋದಕ್ಕಾಗಲಿ ಯಾವುದಕ್ಕೂ ಕಷ್ಟ ಅಂತ ಅನ್ನಿಸ್ಲಿಲ್ಲ. ಸೊ ಏನಿಲ್ಲ, ನೀವು ಯೂಟ್ಯೂಬಲ್ಲಿ ಚೆನ್ನಾಗಿ ಸಬ್ಸ್ಕ್ರೈಬರ್ಸ್ ಚೆನ್ನಾಗಿ ಆಗಬೇಕು ಅಂತ ಹೇಳಿದ್ರೆ, ನಿಮ್ಮ ಚಾನಲ್ ಮಾನಿಟೈಸ್ ಆಗಬೇಕು ಅಂತ ಹೇಳಿದ್ರೆ ನೀವು ಚೆನ್ನಾಗಿ ಕಂಟಿನ್ಯೂಯಸ್ ಆಗಿ ಅಪ್ಲೋಡ್ ಮಾಡ್ತಾನೆ ಇರಬೇಕು. ಕ್ಲಾರಿಟಿ ಮ್ಯಾಟರ್ ಅಲ್ಲ, ನೀವು ಕನ್ಸಿಸ್ಟೆಂಟಾಗಿ ಒಂದಲ್ಲ ಒಂದು ವೀಡಿಯೋಸ್ ಹಾಕ್ತಾನೆ ಇರಬೇಕು. ಹಾಗಿದ್ರೆ ಮಾತ್ರ ಯೂಟ್ಯೂಬಲ್ಲಿ ನಾವು ಮಾನಿಟೈಸೇಷನಲ್ಲಿ 1000 ಸಬ್ಸ್ಕ್ರೈಬರ್ಸ್ ಏನಿರ್ತೀವಲ್ವ ಅದನ್ನು ಕಂಪ್ಲೀಟ್ ಮಾಡ್ಕೋಬೋದು. ನಂದಿನ್ನೂ ವಾಚಿಂಗ್ ಅವರ್ಸ್ ಇನ್ನೇನು ಕಂಪ್ಲೀಟ್ ಆಗಿಲ್ಲ. ಜಸ್ಟ್ 1 ವರ್ಷದಿಂದ 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಆದರೂ ನನಗೆ ಹ್ಯಾಪಿ ಇದೆ. ಇಷ್ಟು ಕಷ್ಟಪಟ್ಟಿದ್ದಕ್ಕೂ ನನ್ನ ಚಾನಲಲ್ಲಿ 1000 ಸಬ್ಸ್ಕ್ರೈಬರ್ಸ್ ಆದ್ರಲ್ಲ ಅಂತ ಹೇಳ್ಬಿಟ್ಟು ನನಗೆ ತುಂಬಾ ಖುಷಿ ಆಯಿತು. ಅದೆಲ್ಲ ನಿಮ್ಮ ಕಡೆಯಿಂದ, ಅದಕ್ಕೆ ನಿಮ್ಗೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಸೊ ಇಷ್ಟೇ ಇದ್ರ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಇದ್ರ ಬಗ್ಗೆ ಹೇಳಿದೆ, ನಿಮಗೂ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಮದೇನೇ ಪ್ರಶ್ನೆ ಇದ್ರೂ ನನ್ನ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಪ್ರಶ್ನೆಗಳಿಗೆ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ನಾನು ಉತ್ತರ ಹೇಳ್ತೀನಿ. ಸೊ ನಿಮಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇನೆ. ಇಲ್ಲಿವರೆಗೂ ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ನನ್ನ ಕಡೆಯಿಂದ ತುಂಬಾ ಧನ್ಯವಾದಗಳು. ಇನ್ನು ಯಾರ್ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇನ್ನು ಈ ವಿಡಿಯೋ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇನ್ನು ಬೆಳಗಿನ ತಿಂಡಿಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪಾಲಕ್ ಪನ್ನೀರ್ ಜೊತೆ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಇನ್ನು ನಮ್ಮ ಮನೇಲಿ ದೋಸೆ ಜೊತೆ ಆಲೂ ಪಲ್ಯ ಚೆನ್ನಾಗಿರುತ್ತೆ, ನಾನು ಇಷ್ಟಪಡ್ತೀನಿ. ಆದರೆ ನನ್ನ ಮನೇಲಿ ಯಾರೂ ತಿನ್ನಲ್ಲ, ಬೆಳಗ್ಗೆನೇ ಆಲೂ ಪಲ್ಯನ ಅಂತ ಕೇಳ್ತಾರೆ. ಹಾಗಾಗಿ ಪಾಲಕ್ ಪನ್ನೀರ್ ಮಾಡಿಕೊಂಡ್ರೆ ಮಧ್ಯಾಹ್ನ ಚಪಾತಿಗೂ ಬರುತ್ತೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ಮೊದಲು ಈ ಥರ ಪಾಲಕ್ ಸೊಪ್ಪನ್ನ ನೀಟಾಗಿ ಬಿಡಿಸ್ಕೊಂಡು ತೊಳ್ಕೊಬೇಕು.
ಇವಾಗ ಒಂದು ಮಿಕ್ಸಿ ಜಾರ್ಗೆ ಅದನ್ನೆಲ್ಲನೂ ಪಾಲಕ್ ಸೊಪ್ಪನ್ನ ತೊಳೆದಿಟ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಸೇರಿಸ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೋಬೇಕು. ಪಾಲಕ್ ಸೊಪ್ಪನ್ನ ಬೇಯಿಸ್ಬಿಟ್ಟು ಮಾಡ್ತಾರೆ, ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಬೇಯಿಸ್ಬಿಟ್ಟು ನೀರು ತೆಗೆದ್ಬಿಟ್ಟು ಮಾಡಿದ್ರೆ ನನಗೆ ಅಷ್ಟು ಚೆನ್ನಾಗಂತ ಅನಿಸಲ್ಲ, ಹಾಗಾಗಿ ಹಾಗೇ ರುಬ್ಬಿಟ್ಟು ಮಾಡ್ತೀನಿ. ಇನ್ನು ಈಗ ಒಂದು ಬಾಣಲಿನ ಬಿಸಿಗಿಟ್ಕೊಂಡು ಕಡಲೆ ಬೀಜನ ಉರಿಯೋದಕ್ಕೆ ಇಡ್ತಾ ಇದ್ದೀನಿ. ಕಡಲೆ ಬೀಜ ಹಾಕ್ಬಿಟ್ಟು ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು. ಇನ್ನು ನಮ್ಮ ಮನೇಲಿ ಕಡಲೆ ಕೊಬ್ಬರಿ ಚಟ್ನಿ ಅಷ್ಟಾಗಿ ಇಷ್ಟಪಡಲ್ಲ, ಶೇಂಗಾ ಬೀಜದಾದರೆ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬಿಟ್ಟು. ಇನ್ನು ತರಕಾರಿಗೆ ಈರುಳ್ಳಿ, ಟೊಮ್ಯಾಟೊ ಮತ್ತು ಹಸಿರು ಮೆಣಸಿನ್ಕಾಯಿನ ಹೆಚ್ಚಿಬಿಟ್ಟು ಚೆನ್ನಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಬೇರೆ ಕಡೆ ಇನ್ನೊಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಒಂದು ಬಾಣಲಿನ ಬಿಸಿಗಿಟ್ಕೊಂಡು ಇನ್ನು ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಟೊಮ್ಯಾಟೊನ ಸೇರಿಸ್ಬಿಟ್ಟು ಈ ಥರ ನುಣ್ಣಗೆ ರುಬ್ಕೊಂಡ್ಬಿಡ್ಬೇಕು. ಈಗ ಬಾಣಲಿಗೆ ಬಿಸಿಗಿಟ್ಟಿದ್ವಲ್ಲ, ಹಾಗೆ ಈಗ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಕಾಯೋದಕ್ಕೆ ಇಟ್ಕೋಬೇಕು. ಇನ್ನು ಒಗ್ಗರಣೆಗೆ ಮತ್ತು ಅದು ಡ್ರೈ ಸ್ಪೈಸಸ್ ಏನೇನು ಬೇಕೋ ಅದನ್ನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಒಂದು ಬಾಣಲಿಗೆ ಎಣ್ಣೆ, ಜೀರಿಗೆ, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು. ಇದು ಈಗ ಚೆನ್ನಾಗಿ ಬಾಡಿದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಕೊಂಡು ಅರ್ಶಿನದ ಪುಡಿ, ಖಾರದ ಪುಡಿ, ಗರಂ ಮಸಾಲ ಹಾಗೆ ಧನಿಯಾ ಪೌಡರ್ನ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೊಂಡಾದಮೇಲೆ ಟೊಮ್ಯಾಟೊ ಪ್ಯೂರಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಬಿಟ್ಟು ಒಂದು 5 ನಿಮಿಷ ಬೇಯೋದಕ್ಕೆ ಇಡಬೇಕು. ಇದೀಗ ಚೆನ್ನಾಗಿ ಬೆಂದಿದೆ ನೋಡ್ತಿರ್ಬೋದು. ಈಗ ರುಬ್ಬಿಟ್ಕೊಂಡಿರೋವಂಥ ಪಾಲಕ್ ಪ್ಯೂರಿ ಏನಿರುತ್ತಲ್ವ ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಬೇಯೋದಕ್ಕೆ ಇಡಬೇಕು. ಇನ್ನು ಈ ಕಡೆ ನಾನು ಪನ್ನೀರನ್ನ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇದು ಇವಾಗ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾಯಿತು. ಇನ್ನು ಕಟ್ ಮಾಡ್ಕೊಂಡಿರೋವಂಥ ಪನ್ನೀರು, ಸ್ವಲ್ಪ ಉಪ್ಪು ಹಾಗೆ ಕಸ್ತೂರಿ ಮೆಥಿ, ಕೊನೆಯಲ್ಲಿ ಸ್ವಲ್ಪ ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇನೆ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಆಗೋದಕ್ಕೆ ಬಿಟ್ಬಿಟ್ರೆ ಪಾಲಕ್ ಪನ್ನೀರ್ ರೆಡಿ ಆಗಿಬಿಡುತ್ತೆ. ಇನ್ನು ದೋಸೆ ಜೊತೆ ಪಾಲಕ್ ಪನ್ನೀರ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ದು ಗೊತ್ತಾಗಿದ್ದು ನನಗೆ ಮದುವೆ ಆದಮೇಲೆ. ದೋಸೆಗೆ ಅಂತ ಹೇಳಿದರೆ ನನಗೆ ಆಲೂ ಪಲ್ಯ ಬೇಕೇ ಬೇಕಿತ್ತು. ಮದುವೆಗಿಂತ ಮುಂಚೆ ಅಂದರೆ ಕಾಲೇಜಲ್ಲಿರುವಾಗ ನಾನು ಹೇಳಿಬಿಡ್ತಿದ್ದೆ ಅಮ್ಮಂಗೆ, ಹಾಸ್ಟೆಲಲ್ಲಿರುವಾಗ ಒಂದು ದಿವಸ ಇವತ್ತಿನ ದಿವಸ ನಾನು ಬರ್ತಿದ್ದೀನಿ ಅಂತ ಹೇಳಿದ್ರೆ ನಮ್ಮಮ್ಮ ದೋಸೆಗೆ ರೆಡಿ ಮಾಡಿ ಆಲೂ ಪಲ್ಯ ಚಟ್ನಿ ರೆಡಿ ಮಾಡಿ ಇಟ್ಬಿಡೋರು. ಅಂದರೆ ನನಗೆ ಅಷ್ಟು ಇಷ್ಟ ಆಯಿತು ದೋಸೆ ಅಂತ ಹೇಳಿದ್ರೆ. ಪೂರ್ತಿ ಇಡೀ ದಿನ ಒಂದು ದಿನ ಪೂರ್ತಿ ದೋಸೆನೇ ತಿಂತಿದ್ದೆ. ನಮ್ಮಮ್ಮ ನಾನು ಏನು ಕೇಳ್ತೀನೋ ಅದನ್ನೆಲ್ಲನೂ ಮಾಡಿಕೊಡ್ತಾಯಿದ್ರು ಪಾಪ. ಆದರೆ ನಮ್ಮ ಹಾಸ್ಟೆಲಲ್ಲಿ ದೋಸೆ ಎಲ್ಲ ಮಾಡಿಕೊಡ್ತಾ ಇರಲಿಲ್ಲ, ಹಾಗಾಗಿ ನಂಗೆ ದೋಸೆ ಮೇಲೆ ತುಂಬಾ ಇಷ್ಟ. ಯಾವಾಗಲೂ ಅಷ್ಟೇ ಚಿಕ್ಕ ವಯಸ್ಸಿಂದ. ಆದರೆ ನನ್ನ ಹಸ್ಬೆಂಡ್ಗೆ ದೋಸೆ ಅಂದ್ರೇ ಇಷ್ಟ ಆಗಲ್ಲ. ಅವ್ರಿಗೆ ದೋಸೆ ಮಾಡಿದ್ದೀನಿ ಅಂದರೆ ಗೊತ್ತಿಲ್ಲದೇ ಹೊರಟೋಗ್ಬಿಡ್ತಾರೆ. ಎಲ್ಲಿ ಹೋಗಿದ್ದೀರಾ ಅಂತ ಕೇಳಿದ್ರೆ ನಾನು ಆಲ್ರೆಡಿ ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟೆ ಅಂತ ಹೇಳ್ತಿರ್ತಾರೆ. ಆದ್ರೂ ಇವತ್ತು ತಿಂದು ಹೋಗಲಿಲ್ಲ. ಇನ್ನು ಅವ್ರಿಗೆ ಸ್ವಲ್ಪ ಕೋಲ್ಡ್ ಆಗಿತ್ತು ಅಂತ ಹೇಳ್ಬಿಟ್ಟು ಪೆಪ್ಪರ್ ರೈಸ್ ಥರ ಮಾಡಿಕೊಟ್ಟಿದ್ದೆ. ಇನ್ನು ಅವರು ಫ್ಯಾಕ್ಟ್ರಿಗೆ ಹೋದ್ಮೇಲೆ ನಾನು ಖುಷಿನ ಎದ್ದೇಳ್ತಾನೆ, ಒಂದು 9-9:30 ಹಂಗೆ ಎದ್ದೇಳ್ತಾನೆ. ಏನನ್ನ ಅವನ್ನ ಎಬ್ಬಿಸ್ಬಿಟ್ಟು ಇನ್ನು ಅವನ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಅವನನ್ನು ಫ್ರೆಶ್ ಅಪ್ ಮಾಡಿಸ್ಬಿಟ್ಟು ಇನ್ನು ಅವನಿಗೂ ತಿಂಡಿ ಹಾಕ್ಕೊಟ್ಟೆ. ಅಂದರೆ ಖುಷಿ ನಾನೆಲ್ಲ ಕೆಲಸ ಮುಗಿದ್ಮೇಲೆ ಎದ್ದೇಳ್ತೇನೆ. ಅಂದರೆ ಅವ್ನು ಪೂರ್ತಿ ಇಡೀ ದಿನ ಮಲಗಲ್ಲ ಬೆಳಗಿನ ಜಾವ. ಇನ್ನು ರಾತ್ರಿ ನಾವು ಮಲಗ್ದಾಗ್ಲೇ ಅವನು ಮಲ್ಕೊಳ್ಳೋದು. ಹಾಗಾಗಿ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದೇಳ್ತೇನೆ. ಇನ್ನು ಅವನು ಎದ್ಮೇಲೆ ಅವ್ನಿಗೂ ಫ್ರೆಶ್ ಅಪ್ ಮಾಡಿಸ್ಬಿಟ್ಟು ದೋಸೆನ ಹಾಕ್ಕೊಟ್ಟೆ. ಇನ್ನು ಅವನ ಜೊತೆ ನಾನು ತಿಂಡಿ ತಿನ್ಕೊಂಡ್ಬಿಡ್ತೀನಿ. ಅಷ್ಟೊತ್ತಿಗೆ ಒಂದು 9:30-10 ಗಂಟೆ ಆಗಿರುತ್ತೆ. ಇನ್ನು ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇನ್ನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇನ್ನು ಈ ಥರ ಕಂಟೆಂಟ್ಗಳ ಮೇಲೆ ವ್ಲಾಗ್ಸ್ ಮಾಡಿ ಈ ಥರದ ವಿಚಾರದ ಬಗ್ಗೆ ತಿಳಿಸಿ ಅಂತ ಹೇಳಿದರೆ ನಾನು ನೆಕ್ಸ್ಟ್ ನನ್ನ ವ್ಲಾಗ್ಗಳಲ್ಲಿ ತಿಳಿಸ್ತೀನಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.